ಥರ ಏನಿಲ್ಲ ಸರ್, ನನ್ನ ಕರ್ತವ್ಯ ಅಲ್ವಾ. ಸರ್ಕಾರ ನಮಗೆ ನಮ್ಮ ಅಗತ್ಯಕ್ಕೆ ಬೇಕಾದ ಸಂಬಳ ಎಲ್ಲ ಕೊಟ್ಟು ಸೋಷಲ್ ಜಸ್ಟಿಸ್ ವೆಹಿಕಲ್ಲು ಇವೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ನಾವು ಅಟ್ಲೀಸ್ಟ್ ಅದಕ್ಕೊಂದು ಸ್ವಲ್ಪನಾದ್ರು ಪ್ರಾಮಾಣಿಕತೆಗೆ ನಡ್ಕೊಬೇಕು ಅನ್ನೋದು ನನ್ನ ಭಾವನೆ. ನಾವು ಅವರು ಜಿ ಟಿ ಅವರು ನಮಗೆ ತುಂಬ ಬೆನ್ನು ತಟ್ಟಿದ್ರು. ಇದು ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಬಟ್ ಆಫೀಸ್ ಅಂತೂ ಶಾಶ್ವತವಾಗಿರುತ್ತೆ. ಅದನ್ನು ಒಳ್ಳೆಯ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಅಭಿಲಾಷೆ. ಹಾಗಾಗಿ ಎಲ್ಲ ನಮ್ಮ ಈ ಏರಿಯಾದಲ್ಲಿ ಎಲ್ರಿಗೂ ಹೊಲಿಗೆ ಮಿಷನ್ ಯಾರ್ಯಾರು ಎಷ್ಟು ಅಪ್ಲಿಕೇಶನ್ ಬಂದಿತ್ತೋ ಅಷ್ಟು ಜನಕ್ಕೂ ಕೊಟ್ಟಿದ್ದೀವಿ, ಯಾರಿಗೂ ಒಬ್ರಿಗೂ ಬಿಡಲಿಲ್ಲ. ನಮ್ಮ ಹತ್ರ ಇನ್ನೂ ಅಪ್ಲಿಕೇಶನ್ ಬಂದರೆ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ನಿಮ್ಮ ಮೂಲಕ ನಾನು ಕೇಳ್ತೀನಿ, ಇನ್ನೂ ಯಾರಾದರೂ ರಿಕ್ವೈರ್ಮೆಂಟ್ ಇದ್ದರೆ, ಹೊಲಿಗೆ ಟ್ರೈನಿಂಗ್ ಆಗಿದ್ದರೆ ಅಂಥವ್ರು ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ಅವರಿಗೆ ಕೊಡೋಂಥದ್ದು ಮಾಡ್ಬೋದು. ಆಮೇಲೆ ನಾವು 9 ವಲಯ ಕಚೇರಿಗಳ ಪೈಕಿ ಆಲ್ರೆಡಿ 10,000ರಷ್ಟು ಈ ಸ್ವತ್ತನ್ನು ವಿತರಣೆ ಮಾಡಾಗಿದೆ. ಬೇರೆ ಜೀವನಗಳು 5,000 ಮಾಡಿದ್ರೆ ನಾವು ಒಂದು 10,000ರಷ್ಟು ಈ ಸ್ವತ್ತು ಮಾಡಿದ್ವಿ. ಈ ಒಂದೇ ವಾರದಲ್ಲಿ ನಮಗೆ ಆಯುಕ್ತರು 1,000 ಈ ಸ್ವತ್ತು ವಿತರಣೆ ಮಾಡಿ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾವೊಂದು ಇನ್ನೊಂದು 2 ದಿನ ಇದೆ, 700ರಷ್ಟು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಈಗ ಇನ್ನೊಂದು 2 ದಿನದಲ್ಲಿ 300ರಷ್ಟು ಕವರ್ ಮಾಡ್ತೀವಿ ಸರ್. ಓದೋ ವಿದ್ಯಾರ್ಥಿಗಳಿಗೆ ಅಂದರೆ ಈ ಸರಿ ಈಗ ನಾಳೆ ಇನ್ನೂ ಕೌನ್ಸಿಲ್ ಮೀಟಿಂಗಲ್ಲಿ ಡಿಸೈಡ್ ಆಗಿಲ್ಲ. ಅಂದರೆ 7.25 ನಾನು ಅದ್ರದ್ದು ಬೇಕಾದ್ರೆ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಈ ವರ್ಷ ಏನು ವಿದ್ಯಾರ್ಥಿಗಳಿಗೆ ಏನು ಇದು ಮಾಡಿಕೊಟ್ಟಿದೆ, SC/ST ಮಕ್ಕಳುಗಳಿಗೆ ಅವಕಾಶ ಇದೆ. ಅದು ಏನು ಈ ವರ್ಷದ ಅಂದರೆ ಈ ವರ್ಷದ ಪ್ಲ್ಯಾನ್ ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ತಿದ್ದಾರೆ. ಸೊ ಈಗ ನಾಳೆ ಆ್ಯಕ್ಷನ್ ಪ್ಲ್ಯಾನ್ ಫೈನಲ್ ಮಾಡೋದಿದೆ. ಅದರಲ್ಲಿ ಏನು ಫೆಸಿಲಿಟೀಸ್ ಕೊಡ್ತಾರೆ ಅಂತೇಳಿ ನಾಳೆ ಕೌನ್ಸಿಲ್ ಮೀಟಿಂಗ್ ಇದೆ, ಅದರಲ್ಲಿ ತಿಳಿಸಿ ನಾನು ಹೇಳ್ತೀನಿ. ನಾವು ಈ ಸರಿ ಕಳೆದ ವರ್ಷವೂ ಸುಮಾರು 93% ತೆರಿಗೆ ವಸೂಲಿ ಮಾಡಿದ್ವಿ. ಆಮೇಲೆ ಈ ವರ್ಷ 40 ಕೋಟಿಯಷ್ಟು ತೆರಿಗೆ ವಸೂಲಿ ಮಾಡಿದ್ವಿ. ಈಗ ಆಲ್ರೆಡಿ ನಾವು 24 ಕೋಟಿ ರೂಪಾಯಿಯಷ್ಟು ತೆರಿಗೆ ವಸೂಲಿ ಮಾಡಿಬಿಟ್ಟಿದ್ದೀವಿ. ಅದರಲ್ಲೂ ನಮ್ಮ ಇಲ್ಲಿ ಸಾರ್ವಜನಿಕರು ಸುಮಾರು 11,000ರಷ್ಟು ಜನ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದಾರೆ. ಸೊ ಇದೊಂಥರ ಹೆಮ್ಮೆಯ ವಿಷಯ. ಅಂದರೆ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಈ ಭಾಗದ ಜನರಿಗೆ ಇರೋವಂಥ ಒಂದು ಅಭಿಪ್ರಾಯ ಮತ್ತು ಬೆಂಬಲ ಸೂಚಿಸುತ್ತೆ. ಸೊ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿರಿ ಅಂತ ಹೇಳಿದ್ರೆ ನಾವು ಆದಷ್ಟು ಸಾಕಷ್ಟು ಸ್ವಲ್ಪ ಈ ಭಾಗದಲ್ಲಿ UGD ಸಮಸ್ಯೆ ಇದೆ. ಬಟ್ ಸಾಕಷ್ಟು ರಸ್ತೆಗಳನ್ನೆಲ್ಲ ಮಾಡಿದ್ದೀವಿ. ಸ್ವಲ್ಪ UGD ಹಳೆ ನೆಟ್ವರ್ಕ್ ಆಗಿರೋದ್ರಿಂದ ಅದನ್ನು ಬದಲಾವಣೆ ಮಾಡೋಂಥ ಕೆಲಸಗಳು ಆಗಬೇಕಾಗಿದೆ ಸರ್. ವಲಯ ಕಚೇರಿ 3 ಅಂದರೆ ಡಿಫ್ರೆಂಟು ಮೈಸೂರು ಜಿಲ್ಲೆಯಲ್ಲಿ ಇಲ್ಲ, ನಮ್ಮದು ಆಸೆ ಇತ್ತು ಒಂದು ಸ್ವಲ್ಪ ಒಂದು ಒಳ್ಳೆ ರೀತಿ ಆಫೀಸ್ ಮಾಡಬೇಕು ಅಂತೇಳಿ. ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿಯವರು ಇದಕ್ಕೆ ಜಾಸ್ತಿ ನಮಗೆ ಬೆನ್ನು ತಟ್ಟಿ ಇದನ್ನು ಮಾಡಲಿಕ್ಕೆ ಸಾಧನೆ ಆಗಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಅವರು ಮತ್ತು ಇದನ್ನು ಜಾಗನ ಕೊಡಿಸಿ ನಮ್ಗೆ ಗುರುದತ್ ಹೆಗ್ಡೆ ಶಿವಮೊಗ್ಗ DC ಆಗಿದ್ದಾರೆ. ಅವರು ಈ ಜಾಗಕ್ಕೆ ಮೂಡೋಕ್ಕೆ 4-5 ಸರಿ ಅಲ್ಲದು ಅವರು ಈ ಜಾಗನ ಕೊಟ್ಟಿದ್ದಾರೆ. ತದನಂತರ ನಮ್ಮ ಶರೀಫ್ ಇರ್ಬೋದು, ಎಲ್ಲರೂ ನಮಗೆ ಈಗಿನ ಶೇಖ್ ತನ್ವೀರ್ ಆಸಿಫ್ ಅವರು ತುಂಬ ಸಪೋರ್ಟ್ ಮಾಡಿ ಆಫೀಸಿನ ಒಂದು ಮುಖ್ಯಮಂತ್ರಿಗಳಿಂದನೇ ಉದ್ಘಾಟನೆ ಮಾಡಬೇಕಂತ ಒಂದು ಇದಿತ್ತು, ಅದನ್ನು ಮಾಡಿಸಿದ್ವಿ. ಅವರು ತುಂಬ ಖುಷಿಪಟ್ಟಿದ್ದಾರೆ. ಸಾರ್ವಜನಿಕರು ಬಂದವರೆಲ್ಲ ತುಂಬ ಖುಷಿ ಪಡ್ತಾರೆ. ನಾವು ಪ್ರತಿಯೊಂದು ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಕೇಸರ್ಕರ್ ಇದ್ರೂ ಒಂದು 2 ಚೇರಷ್ಟು ವ್ಯವಸ್ಥೆ ಮಾಡಿದ್ವಿ. ಕೂತು ಅವರು ಆರಾಮಾಗಿ ಮಾತಾಡಬೇಕು. ಆಮೇಲೆ ಹೊರಗಡೆ ಮತ್ತು ಕುಡಿಯೋ ನೀರು, ಬಿಸಿ ನೀರು ಸಾರ್ವಜನಿಕರಿಗೋಸ್ಕರ RO ವಾಟ್ರು, ಕುಡಿಯೋ ನೀರು, ಇದು ತಣ್ಣೀರು ಮತ್ತು ಬಿಸಿನೀರು ಸಪ್ರೇಟ್ ವಾಟ್ರನ್ನ RO ವಾಟ್ರನ್ನ ಫೆಸಿಲಿಟಿ ಮಾಡಿದ್ವಿ. ಮತ್ತು ಟಾಯ್ಲೆಟ್ನಲ್ಲಿ 24 ಗಂಟೆ ನೀರು ಸಮೇತ ಬರ್ತಾ ಇರುತ್ತೆ. ನೀರು ಡ್ರೈ ಆಯ್ತು, ಎಷ್ಟೇ ಜನ ಬರಲಿ ಯೂಸ್ ಮಾಡಲಿ, ನೀರು ಕಂಟಿನ್ಯೂಸ್ ಬರುತ್ತೆ. ಆಟೋ ಮೋಟ್ರ್ ಹಾಕಿದ್ದೀವಿ. ಆಮೇಲೆ ಜನ್ರೇಟ್ರ್ ವ್ಯವಸ್ಥೆ ಇದೆ. ಮತ್ತು ವಯಸ್ಸಾದವರಿಗೆ ಲಿಫ್ಟ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಬಂದರೆ ಕೂಸು ಮನೆ ಅಂತ ಮೊದಲನೇ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ, ಅಥವಾ ನನಗೆ ಗೊತ್ತಿಲ್ಲ, ನಮ್ಮ ಮಹಾನಗರ ಪಾಲಿಕೆ ಪೈಕಿ ನಾವು ಮೊದಲನೇ ಮಹಾನಗರ ಪಾಲಿಕೆ ಕೂಸು ಮನೆ ಅಂತ ಮಾಡಿದ್ವಿ. ಉದ್ಯೋಗಸ್ಥರು ಮಹಿಳೆಯರಾಗಿರ್ಬೋದು, ಅಥವಾ ನಮ್ಮ ಆಫೀಸಲ್ಲಿ ಎಂಪ್ಲಾಯ್ ಮಾಡೋ ಮಹಿಳೆಯರಿರ್ಬೋದು. ಮತ್ತು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿರೋ ಮಕ್ಕಳು ಕೆಲವರೆಲ್ಲ ಇಲ್ಲೇ ಎದುರುಗಡೆ ಪಾಪ ನೆಲದ ಮೇಲೆ ಕೂತ್ಕೊಂಡು ಹಾಲು ಕೊಡ್ತಾಯಿದ್ರು. ಸೊ ಅವರಿಗೊಂದು ಸಪ್ರೇಟ್ ಸ್ಪೇಸ್ ಮಾಡಿದ್ವಿ. ಅವ್ರಿಗೊಂದು ಸೋಫಾ ಹಾಕಿ ಅಲ್ಲಿ ಹಾಲು ಕೊಡಲಿಕ್ಕೆ, ಮಕ್ಕಳು ಆಟ ಆಡಲಿಕ್ಕೆ ಆ ವ್ಯವಸ್ಥೆನೆಲ್ಲ ಮಾಡಿದ್ವಿ. ಮತ್ತೊಂದು ಒಳ್ಳೆ ಮೀಟಿಂಗ್ ಹಾಲು ಮಾಡಿದ್ದೀವಿ. ನಾಳೆ ಇಲ್ಲೇ ನಮ್ಮ ಆಫೀಸಲ್ಲೇ ಕೌನ್ಸಿಲ್ ಮೀಟಿಂಗು ನಡೀತಾ ಇದೆ, ಮೊದಲನೇ ಮೀಟಿಂಗ್.